ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್. ಗೈಸ್, ಟಾಪ್ 4 ತಂಡ ಯಾವುದು ಕ್ವಾಲಿಫೈ ಆಗಬಹುದು ಅಂಡ್ ಇವಾಗಿನ ಯಾರ್ಯಾರಿಗೆ ಎಷ್ಟೆಷ್ಟು ಚಾನ್ಸ್ ಇದೆ ಕ್ವಾಲಿಫೈ ಆಗೋದಕ್ಕೆ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪಾಯಿಂಟ್ಸ್ ಟೇಬಲ್ ಪ್ಲಸ್ ಯಾರು ಟಾಪ್ 4 ಅಲ್ಲಿ ಇರ್ತಾರೆ ಅಂತ ನೋಡ್ಕೊಂಡ್ ಬರೋಣ. ಸೊ ಮೊದಲನೇದಾಗಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಟಾಪ್ 1 ಅಲ್ಲಿ GT ಅವ್ರು ಕುತ್ಕೊಂಡಿದ್ದಾರೆ. ಅವರಂತೂ ಆಲ್ರೆಡಿ ಲೈಕ್ 8 ಮ್ಯಾಚಸ್ ನ ಆಡಿ 6 ಮ್ಯಾಚಸ್ ನ ಗೆದ್ದು 2 ಮಾತ್ರ ಸೋತಿರೋದು. ಇವರು 12 ಅಲ್ಲಿ ಇದ್ದಾರೆ ಗುರು, ಪ್ಲಸ್ 1.104 ಅಲ್ಲಿ ಇರೋದು ನೆಟ್ ರನ್ ರೇಟ್ ಇವ್ರದ್ದು. ಟಾಪ್ ಅಲ್ಲಿ ಇವರೇ ಇರೋದು. GT ಸದ್ಯಕ್ಕೆ ಒನ್ ಆಫ್ ದ ಡಾರ್ಕ್ ಹಾರ್ಸ್ ಅಂತ ಕರಿಬಹುದು ಇವ್ರನ್ನ. ನಾವು ಫಸ್ಟ್ ಆಫ್ ಆಲ್ ಇವ್ರನ್ನ ನಾವು ತುಂಬಾ ಅಸಡ್ಡೆ ಮಾಡಿದ್ವಿ. ಇವನ್ ಕ್ವಾಲಿಫೈ ಅಲ್ಲಿ ಕೂಡ ಆಗ್ತಾರೆ ಅಂತಾನೆ ಗೊತ್ತಿರಲಿಲ್ಲ, ಬಟ್ ನಿಧಾನಕ್ಕೆ ಆಡ್ತಾ ಅವ್ರು ಒನ್ ಆಫ್ ದ ಟಾಪ್ ಟೀಮ್ ಬಂದ್ಬಿಟ್ಟಿದ್ದಾರೆ. ನಾವು ಕೂಡ ಲೈಕ್ ಅದೇ ಪ್ರಿವ್ಯೂ ವಿಡಿಯೋಗಳು ಮಾಡ್ಕೊಂಡ್ ಬಂದಿದ್ವಿ ನಾವು ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ. ಸೊ ನಾವು ಈ ಟೀಮ್ ನ ಮಾಡೇ ಇರಲಿಲ್ಲ ಆಕ್ಚುಲಿ ಬಿಡು, ಇದೇನು ಟೀಮ್ ಅಷ್ಟೊಂದು ಲೈಕ್ ಸ್ಟ್ರಾಂಗ್ ಆಗಿ ಕಾಣಿಸಿಲ್ಲ ಅಂತ. ಬಟ್ ಇವಾಗ ನೋಡಿದ್ರೆ ಟಾಪ್ 1 ಅಲ್ಲಿ ಇವರೇ ಕೂತಿದ್ದಾರೆ. ಅಂಡ್ ಎಸ್, ಎರಡನೇದಾಗಿ DC ಅವ್ರು ಕೂತ್ಕೊಂಡಿದ್ದಾರೆ. DC ಅವರು ಸದ್ಯಕ್ಕೆ ಪಾಯಿಂಟ್ಸ್ ಟೇಬಲ್ ಕಡೆ ನೋಡೋ ಹಾಗಿದ್ರೆ 7 ಮ್ಯಾಚಸ್ ನ ಆಡಿದ್ದಾರೆ. 7 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ನ ಗೆದ್ದು 2 ಮ್ಯಾಚಸ್ ನ ಸೋತಿದ್ದಾರೆ. ಅಂಡ್ ಇನ್ನೊಂದು ಏನಪ್ಪ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದ್ರೆ ಎಲ್ಲರೂ ಕೂಡ 8 ಮ್ಯಾಚ್ ಆಡಿದ್ದಾರೆ. SRH ಮತ್ತೆ ಇವ್ರು ಮಾತ್ರ 7 ಮ್ಯಾಚ್ ಆಡಿರೋದು. SRH ಬಿಟ್ಬಿಡಿ, ಅವ್ರು ಟಾಪ್ ಬಾಟಮ್ ಅಲ್ಲಿ ಇದ್ದಾರೆ, ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ DC ನೋಡೋ ಹಾಗಿದ್ರೆ ಪ್ಲಸ್ .589 ಅಲ್ಲಿ ಇದೆ. 10 ಪಾಯಿಂಟ್ಸ್ ನ ಲೈಕ್ ಇವರು ಪಾಕೆಟ್ ಅಲ್ಲಿ ಹಾಕೊಂಡಿರೋದು. ಅಂಡ್ ಕಂಟಿನ್ಯೂಸ್ ಆಗಿ ಮ್ಯಾಚ್ ನ ಗೆದ್ಕೊಂಡ್ ಬಂದಂತ ಏಕೈಕ ತಂಡ, 5 ಗೆದ್ದಂತ ತಂಡ ಇವ್ರದ್ದು. ಸೊ ಅಂದ್ರೆ ಒಂದ್ ಸ್ವಲ್ಪ 4 ಗೆದ್ದಿರೋದು. 5ನೇ ಮ್ಯಾಚ್ ಸ್ವಲ್ಪ ಮುಗಿರಿದ್ರು, 6ನೇ ಮ್ಯಾಚ್ ಮತ್ತೆ ಗೆದ್ರು, 7ನೇ ಮ್ಯಾಚ್ ಮತ್ತೆ ಸೋತಿದ್ದಾರೆ. ಅಂದ್ರೆ 1 ಸೋಲು 1 ಗೆಲುವು ಮತ್ತೆ 1 ಸೋಲಾಗಿದೆ. ಈಗ ಒಂದ್ ಸ್ವಲ್ಪ DC ಅವರು ಒಂದ್ ಸ್ವಲ್ಪ ತಲೆ ಕೆಡ್ಸ್ಕೊಂತಾರೆ. ಇವತ್ತು ಕೂಡ ಒಂದು ಮ್ಯಾಚ್ ಆಡ್ತಾರೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಡಿಸೈಡ್ ಆಗುತ್ತೆ ಅವರು ಟಾಪ್ ಮೇಲ್ಗಡೆ ಜಾಗಕ್ಕೆ ಹೋಗಕ್ ಆಗುತ್ತೋ ಇಲ್ವೋ ಅಂತ. 3ನೇ ಸ್ಥಾನದಲ್ಲಿ ಇರುವಂತಹ ತಂಡ ಯಾವ್ದಪ್ಪ ಅಂದ್ರೆ ನಮ್ಮ RCB. ಸೊ ಗೈಸ್, RCB ಅವರು ಅವೇ ಮ್ಯಾಚಸ್ ಗಳಲ್ಲಿ 5 ಗೆದ್ದಿದ್ದಾರೆ. ಅಂಡ್ ನಮ್ಮ ಹೋಮ್ ಮ್ಯಾಚಸ್ ಅಲ್ಲಿ ಹ್ಯಾಟ್ರಿಕ್ ಸೋಲ್ನ ಕಂಡಿದ್ದೀವಿ, ಆಲ್ರೆಡಿ ಸೋತ್ಕೊಂಡ್ಬಿಟ್ಟಿದ್ದೀವಿ. ಟೋಟಲ್ ನಿಮ್ಗೆ ಗೊತ್ತಿರೋ ಹಾಗೆ 8 ಮ್ಯಾಚ್ ಆಡಿದ್ದೀವಿ, 5 ಮ್ಯಾಚ್ ಗೆದ್ದಿದ್ದೀವಿ, 3 ಮ್ಯಾಚ್ ಸೋತಿದ್ದೀವಿ. ಆ 3 ಮ್ಯಾಚ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಬಂದಿದೆ. ನಮ್ಮ ಚಿನ್ನಸ್ವಾಮಿ ಪಿಚ್ಚು ಲತೆಸ್ವಾಮಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಅಂಡ್ ಇನ್ನೊಂದು ಕಡೆ ನೋಡೋ ಹಾಗಿದ್ರೆ ಗಮನ ಕೊಡೋ ಹಾಗಿದೆ ಪಾಯಿಂಟ್ಸ್ ಟೇಬಲ್ 3ನೇ ಸ್ಥಾನದಲ್ಲಿ ಇದೀವಿ. ಬಟ್ ನೆಟ್ ರನ್ ರೇಟ್ ಏನಂತ ಹಾಳಾಗಿಲ್ಲ ಗುರು, ಪ್ಲಸ್ 0.472 ಅಲ್ಲಿ ಇದೀವಿ. DC ಅವ್ರದ್ದು ಪ್ಲಸ್ 0.589 ಅಲ್ಲಿ ಇದೆ. ಸೊ ಇಲ್ಲಿ ಅಂದ್ರೆ ಇವಾಗ ಏನಂತಂದ್ರೆ ಒಂದ್ ಸ್ವಲ್ಪ DCಗೂ ನಮಗೂ ಒಂದಷ್ಟು ಹೋರಾಟಗಳು ಬರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರೇನಾದ್ರು ಗೆಲ್ತು ಅಂತಂದ್ರೆ ಯೂಸ್ ಮಾರ್ಜಿನ್ ಅಂತ ಗೆಲ್ಬೇಕು, ನಾಪ್ ಒನ್ ಹೋಗ್ಬೇಕು ಅಂತಂದ್ರೆ. ಬಟ್ ಅದೇ ಇವತ್ತಿನ ಮ್ಯಾಚ್ ಅವರು ಸೋತ್ರೇನೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು, ಡೈರೆಕ್ಟ್ ಆಗಿ ಹೆಲ್ಪ್ ಆಗ್ಬೋದು. ಬಟ್ ಇನ್ನೊಂದ್ ಕಡೆ ನೋಡೋ ಹಾಗಿದ್ರೆ ಏನಾದ್ರು ಲಕ್ನೋ ಗೆಲ್ತು ಅಂತಂದ್ರೆ ಅವರು ಕೂಡ 12 ಪಾಯಿಂಟ್ಸ್ ತಗೊಂಡು ನಮ್ಮನ್ನ ಬೀಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಗೈಸ್, ಈಗ ಟಾಪ್ 5 ತಂಡಗಳು ಕೂಡ 10 ಪಾಯಿಂಟ್ಸ್ ಅಲ್ಲಿ ಇದೆ. ಯಾವ್ದಪ್ಪ ಅಂದ್ರೆ RCB, PBKS, LSG ಈ 3 ತಂಡಗಳು ಕೂಡ ಅಂದ್ರೆ ನಮ್ಮ ಇವ್ರನ್ನ ಬಿಟ್ಬಿಡಿ, ಡೆಲ್ಲಿ ಬಿಟ್ಬಿಡಿ, GT ಬಿಟ್ಬಿಡಿ, ಅವ್ರು ಟಾಪ್ 2 ಫಿನಿಶ್ ಮಾಡುವಂತ ರೋಲ್ಸ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಬಟ್ ಇನ್ನೂ ಮಿಕ್ಕಿದಂತ ಉಳಿದಂತ ತಂಡ ಫೈಟ್ ಕೊಡ್ತಾ ಇರೋ ತಂಡ ಯಾವ್ದಪ್ಪ ಅಂತಂದ್ರೆ ಸರ್ಪ್ರೈಸಿಂಗ್ಲಿ ಇನ್ನೊಂದು ತಂಡ ಮುಂಬೈ ಅವರು 8 ಪಾಯಿಂಟ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಈ ಕಳೆದ 4 ಮ್ಯಾಚ್ಗಳನ್ನ ನೀಟಾಗಿ ಎತ್ಕೊಂಡ್ ಬರ್ತಾ ಇದ್ದಾರೆ. ಸೊ ಯಾವ್ದು ಸೋಲ್ ಇಲ್ದಾನೆ ಹ್ಯಾಟ್ರಿಕ್ 4 ಮ್ಯಾಚ್ ಅಲ್ಲ, ಹ್ಯಾಟ್ರಿಕ್ ಮ್ಯಾಚ್ ನ ಗೆದ್ಕೊಂಡಿರೋದು. ಸೊ ಹ್ಯಾಟ್ರಿಕ್ ಮ್ಯಾಚ್ ನ ಹೋಮ್ ಗ್ರೌಂಡ್ ಅಲ್ಲಿ 2 ಹೋಮ್ ಗ್ರೌಂಡ್ ಅಲ್ಲಿ ಗೆದ್ರು, 1 ಡೆಲ್ಲಿ ಗೆದ್ರು. ಡೆಲ್ಲಿ ಅವ್ರು ಗೆದ್ದಾಗಿಂದನೂ ಒಂಥರ ಅನ್ಸ್ಟಾಪಬಲ್ ಫೋರ್ಸ್ ಆಗ್ಬಿಟ್ಟಿದೆ ಗುರು. ಮುಂಬೈ ಅವ್ರ ಮಾತ್ರ ಕಂಟಿನ್ಯೂಸ್ ಆಗಿ ಗೆಲ್ತಾ ಇದಾರೆ, ಅವರ ಹೋಮ್ ಪಿಚ್ ಅಲ್ಲೇ ಗೆಲ್ತಾ ಇದಾರೆ. ಸೊ ಎಲ್ಲೋ ಒಂದ್ ಕಡೆ ನನಗನ್ನಿಸ್ತಿರೋದು ಹೋಮ್ ಅಡ್ವಾಂಟೇಜ್ ಅಂತ ಸಿಗ್ತಾ ಇರೋದು ಮುಂಬೈ ಅವ್ರಿಗೆ ಮಾತ್ರ. ಸೊ ನೋಡೋ ಆಗಿದ್ರೆ ಗೈಸ್, ಎಲ್ಲಾರ್ದು ಕೂಡ ನೋಡಿ ನೀವಾಗ RCB 10 ಪಾಯಿಂಟ್ಸ್ ಅಲ್ಲಿ ಇದೆ. ಅಂಡ್ ಇವರು ಕೂಡ PBKS 8 ಮ್ಯಾಚಸ್ ಆಡಿ 5 ಮ್ಯಾಚ್ ನ ಗೆದ್ದು 3 ಮ್ಯಾಚ್ ಸೋತಿದ್ದಾರೆ, 10 ಪಾಯಿಂಟ್ಸ್ ಅಲ್ಲಿ ಇದೆ. ಪ್ಲಸ್ ಪಾಯಿಂಟ್ಸ್ 177 ಅಲ್ಲಿ ಇದೆ ನೆಟ್ ರನ್ ರೇಟು. LSG ಅವ್ರದ್ದು 8 ಮ್ಯಾಚ್ ಆಡಿ 5 ಮ್ಯಾಚ್ ನ ಗೆದ್ದು 3 ಮ್ಯಾಚ್ ನ ಸೋತಿ ಸೇಮ್ ಇದೆ ಗುರು 10. ನೆಟ್ ರನ್ ರೇಟ್ ಮಾತ್ರ 0.088 ಅಲ್ಲಿ ಇದೆ, ಪ್ಲಸ್ ಅಲ್ಲಿ ಇದೆ ಹೇಳ್ತಾ ಇರೋದು. ಮುಂಬೈ ಅವ್ರದ್ದು 8 ಮ್ಯಾಚ್ ಆಡಿ 4 ಮ್ಯಾಚ್ ನ ಗೆದ್ದಿದ್ದಾರೆ, 4 ಮ್ಯಾಚ್ ನ ಸೋತಿದ್ದಾರೆ. ಕೂಡ 8 ಮ್ಯಾಚ್ ಆಡಿ 3 ಮ್ಯಾಚ್ ನ ಗೆದ್ದು 5 ಮ್ಯಾಚ್ ನ ಸೋತಿದ್ದಾರೆ. ಇಲ್ಲಿ 6ನೇ ಪಾಯಿಂಟ್ ಇಟ್ಕೊಂಡಿದ್ದಾರೆ ಅವರು. ಸೊ ಟೋಟಲ್ ಆಗಿ ಅಂದ್ರೆ KKR ಅವ್ರಿಗೆ ಮತ್ತೆ ಮುಂಬೈ ಅವ್ರಿಗೆ ಅಂಡ್ LSG ಅವ್ರಿಗೆ PBKS ಅವ್ರಿಗೆ ಎಷ್ಟು ಚಾನ್ಸ್ ಇದೆ. ಅಂಡ್ ನಮ್ಮ RCB ಯಾವ ಪೊಸಿಷನ್ ಅಲ್ಲಿ ಕುತ್ಕೊಳ್ಬಹುದು, ಟೇಬಲ್ ಟಾಪರ್ಸ್ ಆಗಿ ಕುತ್ಕೊಂತಾರ, ಇಲ್ಲ ಟೇಬಲ್ 4 ಕುತ್ಕೊಂತಾರ, 2 ಅಲ್ಲಿ ಕುತ್ಕೊಂತಾರ, 3 ಅಲ್ಲಿ ಕುತ್ಕೊಂತಾರ, ಇದ್ರಲ್ಲಿ ಡಿಸ್ಕಷನ್ ಮಾಡ್ಕೊಂಬರೋಣ. ಈಗ ಫಸ್ಟ್ GT ಕಡೆ ಗಮನ ಕೊಡಂಗಿದ್ರೆ GT 89% ಚಾನ್ಸಸ್ ಇದೆ ಗೈಸ್. ಸೊ ಪ್ಲೇ ಆಫ್ಗೆ ಲೈಕ್ ಎಂಟ್ರಿ ಕೊಡೋಕ್ಕೆ 89% ಚಾನ್ಸಸ್ ಇದೆ. ಐ ಮೀನ್ ಅವ್ರಿಗೆ ಕಟ್ ಆಫ್ ಬಂದ್ಬಿಟ್ಟು 16 ಪಾಯಿಂಟ್ ಇರೋದು ಯೂಶಲಿ ನಿಮಗೆ ಪ್ಲೇ ಆಫ್ ಹೋಗಬೇಕು ಅಂತಂದ್ರೆ. ಸೊ ನನಗನ್ನಿಸ್ತಾ ಇರೋದು ಇನ್ನು 6 ಮ್ಯಾಚಸ್ ಅಲ್ಲಿ 2 ಮ್ಯಾಚ್ ಗೆದ್ರೆ ಸಾಕು, ಇವರ ಪಾಯಿಂಟ್ಸ್ ಟೇಬಲ್ ಯಾವುದೇ ಇವ್ರು ಕ್ವಾಲಿಫೈ ಕನ್ಫರ್ಮ್ ಆಗ್ಬಿಡ್ತಾರೆ. ಅಂಡ್ ಇನ್ನೊಂದು ಕಡೆ ನೋಡೋ ಹಾಗಿದ್ರೆ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 7 ಮ್ಯಾಚಸ್ ಅಲ್ಲಿ 3 ಮ್ಯಾಚ್ ನ ಗೆದ್ರೆ ಸಾಕು, ಅಂದ್ರೆ ಕ್ವಾಲಿಫೈ ಆಗ್ತಾರೆ. ಇವ್ರಿಗೆ 77% ಚಾನ್ಸಸ್ ಇದೆ. ಎಸ್, ಇನ್ನು RCB ಕಡೆ ಗಮನ ಕೊಡಂಗಿದ್ರೆ RCBಗೆ ಇನ್ನು 66% ಪ್ಲೇ ಆಫ್ಗೆ ಹೋಗುವಂತ ಚಾನ್ಸಸ್ ಇದೆ. ಇದರಲ್ಲಿ 6 ಮ್ಯಾಚಸ್ ಇದೆ, 6 ಮ್ಯಾಚಸ್ ಅಲ್ಲಿ ನಾವು 3 ಮ್ಯಾಚ್ ಗೆಲ್ಲೇ ಸಾಕು. ಕಷ್ಟ ಆಗ್ಬಿಡುತ್ತೆ ಗುರು, ಹೇಳಕ್ಕಾಗಲ್ಲ. ಆಮೇಲೆ ಹೋಮ್ ಪಿಚ್ ಅಲ್ಲಿ ಆಡ್ತಾ ಇರೋದು ಹೇಳ್ತಾ ಇದೀನಿ, ಚಿನ್ನಸ್ವಾಮಿ ಲತೆಸ್ವಾಮಿ ಅಂತ ಯಾಕೆ ಪದೇ ಹೇಳ್ತಾ ಇದೀನಿ ಅಂತಂದ್ರೆ ನಮ್ಗೆ ಆತರ ಪ್ರೂವ್ ಆಗ್ಬಿಟ್ಟಿದೆ. ಗೆಲ್ಲೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಎಸ್ಪೆಷಲಿ ಗೆಲ್ಲೋದು ಅನ್ನೋದಕ್ಕಿಂತ ಟಾಸೇ ಇಂಪಾರ್ಟೆಂಟ್ ಆಗ್ತದೆ. ಚಿನ್ನಸ್ವಾಮಿ ಮುಂಬೈಯಲ್ಲಿ ಎಲ್ಲ ಏನಂತಂದ್ರೆ
ಚೇಸಿಂಗ್ ಟೀಮ್ ಜಾಸ್ತಿ ವಿನ್ ಆಗುತ್ತೆ. ಅದು ಕೂಡ ನಮ್ಗೆ ಆಗ್ತಾ ಇಲ್ಲ. ನಮ್ಮ ದುರಾದೃಷ್ಟಕ್ಕೆ ನಾವು ಚೇಸಿಂಗ್ ಒಂದಿನಕ್ಕೂ ಬರಲೇ ಇಲ್ಲ, ಬರೀ ಬ್ಯಾಟಿಂಗ್ ಫಸ್ಟ್ ಆಡ್ತಾ ಇದೀವಿ, ಕೊಲ್ಯಾಪ್ಸ್ ಆಗ್ತಾ ಇದೀವಿ ಬ್ಯಾಟಿಂಗ್ ಫಸ್ಟ್ ಆಡ್ತಾ. ಒಟ್ಟಿನಲ್ಲಿ ನೋಡೋ ಆಗಿದ್ರೆ RCB ಕಡೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಚೇಸಿಂಗ್ ಅಂತ ಬಂದಾಗ ಒಂದು ಸ್ವಲ್ಪ ಈಸಿಯಾಗಿ ಕಂಫರ್ಟಬಲ್ ಆಗಿ ಕಾಣಿಸ್ಕೊಂತೀವಿ. ಅದೇ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಚಿನ್ನಸ್ವಾಮಿ ಪಿಚ್ಚಲ್ಲಿ ಏನಂತ ಯೂಸ್ ಪ್ರೆಷರ್ ಇರುತ್ತೆ, ಬ್ಯಾಟ್ಸ್ಮನ್ ಮೈಂಡಲ್ಲಿ ಏನಿರುತ್ತೆ ಅಂದ್ರೆ ಇಲ್ಲಿ 210 ಕೂಡ ಸಾಕಾಗಲ್ವೇನೋ, 220 ಕೂಡ ಸಾಕಾಗಲ್ವೇನೋ ಅಂತ ಆ ಥರ ಯೋಚನೆ ಮಾಡಿ 230 240 ಹೊಡೆಯೋಣ ಅಂತ ನೋಡಕ್ ಹೋಗ್ತಾರೆ. ಅದರಿಂದ ಕೊಲ್ಯಾಪ್ಸ್ ಆಗ್ತಾ ಇರೋದು ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಹೋಪ್ ದಟ್ ಇವತ್ತಿನ ಮ್ಯಾಚಸ್ ಅಲ್ಲಿ ಆ ಮಿಸ್ಟೇಕ್ಸ್ಗಳನ್ನ ಮಾಡೋದು ಬೇಡ, ಆರಾಮ್ಸೆ ಕ್ಯಾಶುಯಲ್ ಅಲ್ಲಿ ನಿಮಗೆ ನಿಮ್ಮ ಟಾರ್ಗೆಟ್, ನಿಮ್ಮ ಬೌಲರ್ಸ್ ಮೇಲೆ ನಂಬಿಕೆ ಇಟ್ಟು 200 ಹೊಡಿದೆ, 200 ಕೂಡ ಡಿಫೆಂಡ್ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಳ್ಳೋಣ ನಮ್ಮ ಚಿನ್ನಸ್ವಾಮಿ ಪಿಚ್ ಅಲ್ಲಿ. ನೆಕ್ಸ್ಟ್ ಪಂಜಾಬ್ ಅವರಿಗೆ 61% ಚಾನ್ಸಸ್ ಇದೆ ಗೈಸ್ ಪ್ಲೇ ಆಫ್ ಎಂಟ್ರಿ ಆಗಕ್ಕೆ. ಸೇಮ್ ಆಸ್ ಇಟ್ ಇಸ್ RCB ಅವ್ರ ತರ 3 ಮ್ಯಾಚಸ್ ಗೆದ್ರೆ ಸಾಕು. 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಗೆದ್ಕೊಂಡ್ರೆ ಅವರು ಆರಾಮಾಗಿ ಪ್ಲೇ ಆಫ್ ಬರ್ಬೋದು. ಇಲ್ಲಿ LSG ಅವರಿಗೆ 55% ಚಾನ್ಸ್ ಇದೆ ಗುರು, ಅವ್ರಿಗೂ ಕೂಡ 6 ಮ್ಯಾಚಸ್ ಉಳ್ಕೊಂಡಿದೆ, 3 ಮ್ಯಾಚಸ್ ಗೆಲ್ಬಹುದು. ನೆಕ್ಸ್ಟ್ ಇನ್ನ ಮುಂಬೈ ಅವರಿಗೆ 27% ಅಷ್ಟೇ ಗುರು ಚಾನ್ಸಸ್ ಇರೋದು. 6 ಮ್ಯಾಚಸ್ ಅಲ್ಲಿ ಇನ್ನ 4 ಮ್ಯಾಚ್ ಗೆಲ್ಬೇಕು ಅವರು. 6 ಮ್ಯಾಚಸ್ ಅಲ್ಲಿ 4 ಮ್ಯಾಚ್ ಗೆಲ್ಲೋದು ಏನು ಇಂಪಾಸಿಬಲ್ ಏನಲ್ಲ. ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಒನ್ ಆಫ್ ದ ಕಂಟೆಂಡರ್. ನನಗೆ ಅನ್ನಿಸ್ತಾರದು ಏನಂತಂದ್ರೆ ಮುಂಬೈ ಇಂಡಿಯನ್ಸ್ ಅವ್ರು ಎಲ್ಲೋ ಒಂದ್ ಕಡೆ ತುಂಬಾ ಒಳ್ಳೆ ಸ್ಟ್ರಾಂಗೆಸ್ಟ್ ತಂಡ ಕಾಣಿಸ್ತದೆ. ಎಸ್ಪೆಷಲಿ ಬುಮ್ರಾ ಅವರು ಫಾರ್ಮಿಗೆ ಬಂದಾಯ್ತು, ರೋಹಿತ್ ಶರ್ಮಾ ಅಂತೂ ಫಾರ್ಮಿಗೆ ಬಂದಾಯ್ತು. ಇಷ್ಟು ಜನಗಳನ್ನ ಫಾರ್ಮ್ ಅಲ್ಲಿ ಅಂದ್ರೆ ಮಿನಿ ಟೀಮ್ ಇಂಡಿಯಾ ಅಂತ ಕರಿಬಹುದು. ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ, ಬುಮ್ರಾ, ಇನ್ನು ಯಾರ್ಯಾರು ಬೇಕು ಗುರು ನಿಮಗೆ ಪ್ಲೇಯಿಂಗ್ ಲೆವೆನ್ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಅದ್ರ ಜೊತೆಗೆ ಆ ನ್ಯೂಜಿಲೆಂಡ್ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಡ್ನರ್ ಅವ್ರ ಕಡೆ ಸೇರ್ಕೊಂಡಿದ್ದಾರೆ. ಇನ್ನೊಂದು ಕಡೆ ನಮ್ಮ ರಯಾನ್ ರಿಕಲ್ಟನ್ ಅವರು ಒಂಥರ ಮಿನಿ ಇಶಾನ್ ಕಿಶನ್ ಆಗ್ತಾ ಇದ್ದಾರೆ, ಕನ್ವರ್ಟ್ ಆಗ್ತಿದ್ದಾರೆ. ಇಲ್ಲಾಂದ್ರೆ ಮಿನಿ ಕ್ವಾಂಟನ್ ಡಿಕಾಕ್ ಅಂತಾನು ಕರಿಬಹುದು ಗುರು. ಇಬ್ರು ಸೌತ್ ಆಫ್ರಿಕಾದಿಂದ ಬಂದಿರುವಂತ ಬ್ಯಾಟರ್ಸ್ಗಳೇ ಸಖತ್ತಾಗಿ ಆಡ್ತಾ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ತಂಡವಾಗಿ ಮೂವ್ ಬರುತ್ತೆ ಅಂತ ಅನಿಸ್ತಾ ಇದೆ. ಇವ್ರ ಮೇಲೆ ಸ್ವಲ್ಪ ಕಣ್ಣಿಡ್ಬೇಕಾಗುತ್ತೆ. ಇನ್ನ KKR ಅವ್ರಿಗೆ ಬರೀ 12% ಅಷ್ಟೇ ಚಾನ್ಸಸ್ ಇರೋದು. ಸೊ 6 ಮ್ಯಾಚಸ್ 5 ಮ್ಯಾಚಸ್ ಗೆಲ್ಲೇಬೇಕು. KKR ಫಸ್ಟ್ ಆಫ್ ಆಲ್ ತಂಡನೇ ಅಲ್ಲ ನನ್ನ ಪ್ರಕಾರ ಅನಿಸ್ತಾ ಇರೋದು. ಅಂತ ಬ್ಯಾಟಿಂಗ್ ಡೆಪ್ತ್ ಇಟ್ಕೊಂಡು ಆಕ್ಚುಲಿ ನರೈನು ಫಾರ್ಮಲ್ ಇಲ್ಲ, ಅಂಡ್ ಮೋರ್ ಓವರ್ ನರೈನ್ ಆನ್ ಅಂಡ್ ಆಫ್ ಸೀಸನ್ ಆಗ್ತದೆ, ರಸಲ್ ಫಾರ್ಮಲ್ ಇಲ್ಲ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ವೆಂಕಟೇಶ್ ಅಯ್ಯರ್ ಅವ್ರಿಗೆ 21 ಕೋಟಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಭಾರ ಆಗ್ತಾ ಇದೆ ಅಂತ ಅನಿಸ್ತದೆ. ಅವರ ಪರ್ಫಾರ್ಮೆನ್ಸ್ ಅಲ್ಲಿ ನೀಟಾಗಿ ಕಾಣಿಸ್ತದೆ. ಸ್ಪಿನ್ನರ್ಸ್ ಗಳನ್ನಂತೂ ಪಿಕ್ಕೇ ಮಾಡ್ತಲ್ಲ ವೆಂಕಟೇಶ್ ಅಯ್ಯರ್ ಅವರು. ನಿನ್ನೆ ಮ್ಯಾಚ್ ಅಲ್ಲಿ ಅದು ಡಿಫಾಲ್ಟ್ ಆಗಿ ಕಾಣಿಸ್ತದೆ. KKR ಮ್ಯಾನೇಜ್ಮೆಂಟ್ ಯಾವ ರೀತಿ ಮತ್ತೆ ವಾಪಸ್ ಬರ್ತಾರೆ ನನಗೆ ಗೊತ್ತಿಲ್ಲ. ಗಂಭೀರ್ ಅವರೇ ಬರಬೇಕು, ಇವ್ರನ್ನ ತಗೊಂಡು ಆಚೆ ಬರಬೇಕು ಅಂತಂದ್ರೆ ಶ್ರೇಯಸ್ ಅಯ್ಯರ್ ಅವ್ರನ್ನ ಬಿಟ್ಟು ದೊಡ್ಡ ತಪ್ಪು ಮಾಡೋದು ಅಂತ ಅನಿಸ್ತದೆ ನನಗೆ KKR ಅವ್ರು ಪರ್ಸನಲ್ ಆಗಿ. ಇನ್ನ ರಾಜಸ್ಥಾನ್ ರಾಯಲ್ಸ್ ಅವ್ರು ನೋಡ್ತಾ ಇದ್ದಾರೆ ಪಾಪ, ಅಯ್ಯೋ ಅನ್ಸುತ್ತೆ ನನಗೆ. ಬರೀ 2% ಅಷ್ಟೇ ಚಾನ್ಸಸ್ ಇರೋದು. ಅವ್ರು 6 ಮ್ಯಾಚಸ್ ಉಳ್ಕೊಂಡಿರೋದು 6 ಮ್ಯಾಚಸ್, ಅದರಲ್ಲಿ 6 ಅವರು ಗೆಲ್ಲಬೇಕು. ಸಿಂಪಲ್ ಇಷ್ಟೇ ಇಲ್ಲಿ ನೋಡಿ ಹೇಳ್ತಾ ಇರೋದು. ರಾಜಸ್ಥಾನ್, ಹೈದರಾಬಾದ್ ಮತ್ತೆ CSK. ನಾನು CSK ಇದು ಪಾಯಿಂಟ್ಸ್ ಟೇಬಲ್ ಯಾಕೆ ಮಾತಾಡಿಲ್ಲ ಅಂತಂದ್ರೆ ಇದು ರೀಸನ್ಗೋಸ್ಕರ. ಇವ್ರಿಗೆ ಎಂತ ಚಾನ್ಸ್ ಇದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ರಾಜಸ್ಥಾನ್ ರಾಯಲ್ಸ್ 6 ಮ್ಯಾಚ್ ಗೆದ್ರೆ ಅವ್ರಿಗೊಂದು ಚಾನ್ಸ್ ಇದೆ. ಹೈದರಾಬಾದ್ಗೆ 7ರಲ್ಲಿ 6 ಮ್ಯಾಚ್ ಗೆಲ್ಲಬೇಕಾಗಿದೆ. ಅವ್ರಿಗೂ ಒಂದು ಮಿನಿ ಚಾನ್ಸ್ ಇದೆ. ಬಟ್ ನಾನು ಟೇಬಲ್ ಟಾಪರ್ 0.5% ಇದೆ. ತುಂಬಾ ಚೆನ್ನಾಗಿದೆ ತಂಡ ಆಕ್ಚುಲಿ ಯಾರ್ದು, ನಮ್ಮ ಹೈದರಾಬಾದ್ ಅವ್ರದ್ದು. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಅವರು ಯಾರು ಕೂಡ ಫಾರ್ಮ್ ಬಂದಿಲ್ಲದೆ ಇರೋದೇ ಒಂದು ಮೇನ್ ರೀಸನ್ ಆಗ್ತದೆ. ಯಾಕಂದ್ರೆ ಲಾಸ್ಟ್ ಇಯರ್ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಅವರು ಲೈಕ್ ಫಾರ್ಮ್ ಆಫ್ ದ ಇದ್ರಲ್ಲಿ ಇದ್ರು, ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಅಲ್ಲಿ ಇದ್ದಿದ್ದು. ಅವಾಗ ಚೆನ್ನಾಗಿ ಹೊಡಿತಿದ್ರು ರನ್ಸ್, ಅದಕ್ಕೆ 250 ಬರ್ತಾ ಇತ್ತು. ಬೌಲರ್ಸ್ ಚೆನ್ನಾಗಿ ಹೊಡ್ಸ್ಕೊಂತಿದ್ರು ಕೂಡ, ವಿಕೆಟ್ಸ್ ನ ತೆಗಿತಾ ಇದ್ರು, ಗೆಲ್ತಿದ್ರು. ಬಟ್ ಈ ಸತಿ ಆ ಥರ ಕಾಣಿಸ್ತಲ್ಲ. ನನಗೆ ಅನ್ನಿಸ್ತಾರೆ ಅಂತಂದ್ರೆ ಇವರು ಬರ್ತಾರೆ, ಬಟ್ ಎಲ್ಲಿ ಬರ್ತಾರೆ ಕ್ವಾಲಿಫೈ ಆಗೋದಂತೂ ನನಗೆ 95% ಡೌಟ್ ಇದೆ. ಬಟ್ ಇವಾಗ CSKಗೆ ಏನಪ್ಪ ಸಿನಾರಿಯೋ ಅಂತಂದ್ರೆ ಉಳಿದಂತ ಮ್ಯಾಚಸ್ ಗಳನ್ನ ಗೆಲ್ಲೇಬೇಕು. 6 ಇಲ್ಲಿ ಧೋನಿ ಅವರೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದಾರಲ್ಲ, ಆಗಲ್ಲ ಬಿಡಿ, ನೆಕ್ಸ್ಟ್ ಇಯರ್ ಒಳ್ಳೆ ಪ್ಲೇಯರ್ಸ್ ಗಳನ್ನ ತಗೊಂಡು ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಐ ಮೀನ್ ವಿರಾಟ್ ಕೊಹ್ಲಿ ಅವ್ರದ್ದು ಇವಾಗ್ಲೂ ನನಗೆ ನೆನಪಿದೆ, ಅವ್ರು ಹೇಳಿದ ಒಂದು ಮಾತು, 1% ಏನಾದರೂ ಆಗ್ಬೋದು, 1% ಚಾನ್ಸ್ ಇದೆಯಲ್ಲ ನಮ್ಮ ಹತ್ರ, ನಾವು ಗೆಲ್ಬೋದು, ಕ್ವಾಲಿಫೈ ಆಗ್ಬೋದು ಅಂತ ಕೂಡ ಹೇಳಿದ್ರು. ಅದೇ ರೀತಿ RCB ಅವರು ಎಲ್ಲ ಕೂಡ ಪಿಚ್ ಇನ್ ಆದ್ರು. ಕ್ಯಾಮ್ರಾನ್ ಗ್ರೀನ್ ಯಾರಿಗೂ ನೆನಪಿಲ್ಲ, ಕ್ಯಾಮ್ರಾನ್ ಗ್ರೀನ್, ವಿಲ್ ಜಾಕ್ಸ್, ಆಮೇಲೆ ನಮ್ಮ ಎಲ್ಲರೂ ಒಬ್ರೇ ಅಂತಲ್ಲ ಗುರು, ಫಾಫ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವ್ರು ಆಗಿರ್ಬೋದು, ಸ್ವಪ್ನಿಲ್ ಸಿಂಗ್ ಆಗಿರ್ಬೋದು, ಎಲ್ಲರೂ. ಎಸ್ಪೆಷಲಿ ಸ್ವಪ್ನಿಲ್ ಸಿಂಗ್ ನನಗೆ ಇನ್ನೂ ನೆನಪಿದೆ, ಲಕ್ಕಿ ಚಾರ್ಮ್ ಗುರು. ಆಮೇಲೆ ಮ್ಯಾಕ್ಸ್ವೆಲ್ ಅವರು ಎಲ್ಲಿ ಬೇಕೋ ಅಲ್ಲಿ ಫಾರ್ಮ್ ಬಂದ್ಬಿಟ್ರು ಗುರು. ಆಮೇಲೆ ಸಿರಾಜ್ ಅವ್ರು ಯಾವಾಗ ಬೇಕೋ ವಿಕೆಟ್ ತಗೊಟ್ಬಿಟ್ರು. ಸಡನ್ ಸಿರಾಜ್ ಅವ್ರು ಹೊಡ್ಸ್ಕೊಂತ ಇದ್ರು, ವಿಕೆಟ್ ತಗೊಬಿಟ್ರು ಸಡನ್ 7 ಮ್ಯಾಚಸ್ಗಳಲ್ಲಿ. ಕಂಪ್ಲೀಟ್ ಆಗಿ ಡಾಮಿನೇನ್ಸ್ ಮಾಡಿದಂಥ ತಂಡ ಯಾವ್ದಪ್ಪ ಅಂದ್ರೆ ಅದು RCB. ಕ್ವಾಲಿಫೈ ಆಗಬೇಕು ಅಂತಂದ್ರೆ ಅಲ್ಲಿಂದ ಒನ್ ಆಫ್ ದ ಬೆಸ್ಟ್ ಮಾರ್ಜಿನ್ ಅಂತ ಹೇಳ್ತೀನಿ. CSK ಅವ್ರಿಗೆ ಇವಾಗ ನಮ್ಮ RCB ತಂಡ ಯಾಕೆ ಹತ್ರ ವೈಲ್ಡ್ ಸೆಲೆಬ್ರೇಷನ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಅದೇ ಉರ್ಕೊಂಡು ಧೋನಿ ಬಗ್ಗೆ ತುಂಬಾ ಬ್ಯಾಕಪ್ ಮಾಡ್ತಿದ್ರಲ್ಲ ಇವರು, ಧೋನಿ ಅವ್ರಿಗಿಂತ ದೊಡ್ಡಿದ, ಗೇಮ್ಗಿಂತ ಇದ, ಹಂಗೆ ಹಿಂಗೆ ಅಂತ. ನಾನು ಹೇಳ್ತಾ ಇರೋದು ಆ ಮೂಮೆಂಟ್ ಅಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಿ, ಒಂದು 5 ರಿಂದ 10 ನಿಮಿಷ ಟೈಮ್ ಕೊಡಿ. ನೀವು ಎಲ್ಲೂ ಹೋಗಲ್ಲ, ನೀವು ಮನೇಲೆ ಮತ್ತೆ ಅಲ್ಲೇ ಬರ್ತೀರಾ, ಮನೆಗೆ ಹೋಗ್ತೀರಾ. ಬಟ್ ಎನಿವೇಸ್ ಇವಾಗ 1% ಚಾನ್ಸ್ ಇರೋದು. CSK ಅವರು ಇವಾಗಲೂ 6 ಗೆದ್ರೆ ಕ್ವಾಲಿಫೈ ಆಗುವಂತ ಚಾನ್ಸಸ್ ಇದೆ. ಅದು ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್. ನಾನು ಹೇಳ್ತಾ ಇರೋದು ಇವಾಗಲೂ ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಯಾರಿಗೆ ಹೇಳ್ತೀನಿ ನೀನು RCB ಕ್ವಾಲಿಫೈ ಆಗಲ್ಲ ಅಂತ? ನಾವು ಹೇಳ್ಕೊಂಡು ನಾವು ನಂಬಿರಲ್ಲ ಗೈಸ್. ಅಂದ್ರೆ ಟೀಮ್ ನಮ್ದು ಹಂಗೆ ಇತ್ತು, RCB ಲಾಸ್ಟ್ ಇಯರ್ ತಂಡ. ಈಗಿನ CSK ಟೀಮ್ ನೋಡ್ತಾರೆ ಈಗ ಅಂತ ಎದ್ದು ಕಾಣುತ್ತೆ ನಮ್ಗೆ. ಯಾಕೆ ಅಂತಂದ್ರೆ ನನಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಯೂತ್ಸ್ ಗಳು ತುಂಬಾ ಚೆನ್ನಾಗಿದ್ದಾರೆ. ಈಗ ಆಯುಷ್ ಮಾತ್ರೆ ಅವ್ರು ಬಂದಿದ್ದಾರೆ, ರಶಿಕ್ ಸೇದ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಬೇಬಿ ಎಬಿನೂ ಕೂಡ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ತಂಡ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಹೋಪ್ ದಟ್ ಗೈಸ್, ನಿಮ್ಗೆ ಅನಿಸುತ್ತೆ CSK ಅವರು ಮತ್ತೆ ಕ್ವಾಲಿಫೈ ಆಗ್ಬೋದು? ಅಂದ್ರೆ ನಮ್ಮ RCB ತರನೇ ರಿಟರ್ನ್ ಧೂಳಿಂದ ಎಬ್ಬಿಸ್ಕೊಂಡು ಬಂದು ಒಂದು ಸುಂಟ್ರ ಗಾಳಿನ ಕ್ರಿಯೇಟ್ ಮಾಡೋಕ್ಕೆ ಚಾನ್ಸ್ ಇದೆಯಾ? ಕಮೆಂಟ್ ಮಾಡಿದ್ದೀವಿ.
ಸೊ ಗೈಸ್ ಇನ್ನು ನಮ್ಮ ಪ್ರಕಾರ ಟಾಪ್ 4 ಅಲ್ಲಿ ಯಾರು ಕ್ವಾಲಿಫೈ ಆಗ್ಬೋದು ಅಂತ ಕೇಳಂಗಿದ್ರೆ ನಮ್ಮ ಪ್ರಕಾರ GT ಫಸ್ಟ್ ಜಾಗದಲ್ಲಿ ಇರುತ್ತೆ ಗೈಸ್. ಅಂಡ್ 2ನೇ ಜಾಗದಲ್ಲಿ ನಮ್ಮ RCB ತಂಡ ಇರುತ್ತೆ. ಅಂಡ್ 3ನೇ ಜಾಗದಲ್ಲಿ MI ಅವರು ಇರ್ತಾರೆ. 4ನೇ ಜಾಗದಲ್ಲಿ ಪಂಜಾಬ್ ಅವರು ಇರ್ತಾರೆ ಗೈಸ್ ಇಲ್ಲಿ. ಸೊ ಒಟ್ನಲ್ಲಿ ಟಾಪ್ 4 ತಂಡ ಯಾವ್ದಪ್ಪ ಅಂತಂದ್ರೆ ನನಗೆ ಅನಿಸ್ತಿರೋದು ಇದೇ ಪರ್ಸನಲ್ ಆಗಿ ಅನಿಸ್ತಾ ಇದೆ. ಮುಂಬೈ ಅವರು ಯಾವಾಗ ಬೇಕಾದ್ರೂ ಕಮ್ ಬ್ಯಾಕ್ ಮಾಡ್ಬೋದು. ಬಟ್ 4-3 ಅದು ಸ್ವಲ್ಪ ಡಿವೈಡ್ ಆಗುತ್ತೆ. ಅಂಡ್ 4-3 ಕೂಡ ಒಂದು ಇಲ್ಲಿ 4ನೇ ಸ್ಥಾನಕ್ಕೂ ಕೂಡ ಫೈಟ್ ಇರುತ್ತೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಫೈಟ್ ಯಾರಪ್ಪ ಅಂತಂದ್ರೆ ಲಕ್ನೋದವ್ರು ಫೈಟ್ ಮಾಡ್ತಾರೆ, ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಫೈಟ್ ಮಾಡ್ತಾರೆ ಅಂತ ಅನಿಸ್ತದೆ. ಯಾಕಂದ್ರೆ ತುಂಬಾ ಟಫ್ ಇದೆ. ಟಾಪ್ 1 ಟಾಪ್ 2 RCB ಏನಾದ್ರು 6 ಮ್ಯಾಚ್ ಗೆಲ್ತು ಅಂತಂದ್ರೆ ಆರಾಮ್ಸೆ ಕ್ವಾಲಿಫೈ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನಮಗೆ ಹೋಮ್ ಗ್ರೌಂಡ್ ಪದೇ ನಮಗೆ ಕೈ ಕೊಡ್ತಾ ಇದೆ. ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚಸ್ ವಿನ್ ಆಗ್ಲೇಬೇಕು. ನೀವು ಟೆನಿ ಕಾಸ್ಟ್ ವಿನ್. ನೆಕ್ಸ್ಟ್ ಮ್ಯಾಚ್ ರಾಜಸ್ಥಾನ್ ಮೇಲೆ ಇದೆ. ರಾಜಸ್ಥಾನ್ ತುಂಬಾ ಟಮ್ಮಿ ಟೀಮ್ ಇದೆ. ಅದನ್ನ ನೀಟಾಗಿ ಹೊಡೆದಾಕ್ಬೇಕು. ಅವಾಗೇ ನಮ್ಗೊಂದು ಮತ್ತೆ ರೀಬೂಸ್ಟ್ ಸಿಗುತ್ತೆ, ಒಂದು ಪುಷಪ್ ಸಿಗುತ್ತೆ ನೆಕ್ಸ್ಟ್ ಮ್ಯಾಚ್ ಗೆಲ್ಲೋದಕ್ಕೆ. ನಮ್ಗೆ ಹೋಗುತ್ತೆ ಎಲ್ಲ ಸೋಲ್ತಾ ಇದೀವಿ ಅಂತ 16 ಗೆದ್ಕೊಂಡ್ ಬರ್ಲಿ, ಕಮ್ ಬ್ಯಾಕ್ ಮಾಡ್ಲಿ. ಸೊ ನಮ್ಮ RCB ತಂಡ. ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್. ಅಂಡ್ ಟಾಪ್ 4 ಯಾರು ಇರ್ಬೋದು ಅಂತ ನಿಮ್ಗೆ ತಿಳ್ಸ್ಕೊಟ್ಟಿದ್ದೀವಿ. ನಿಮ್ ಪ್ರಕಾರ ಟಾಪ್ 4 ಅಲ್ಲಿ ಯಾರು ಕೂತ್ಕೋಬಹುದು ಅಂತ ನೀವು ಕಮೆಂಟ್ ಮಾಡೋ ತಿಳಿಸೋದು ಮರಿಬೇಡಿ. ಅಂಡ್ ಇನ್ನ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ನೋಡಿದಲ್ಲಿ ಅಲ್ಲಿದಂಗ ಬಾಯ್.